ಇವಾಗಿದ್ದೀವಿ ಹುಬ್ಳಿಲಿ, ಗಂಡು ಮೆಟ್ಟಿದ ನಾಡು. ಸೊ ಹುಬ್ಳಿಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ಕುಂದುಕೊರತೆಗಳಿದೆ, ಜನ ಏನು ನೋಡಿ ವೋಟ್ ಮಾಡ್ತಾರೆ, ಲೋಕಸಭಾ ಎಲೆಕ್ಷನ್ಲಿ ಜನಗಳ ನಿರೀಕ್ಷೆ ಏನು, ಇಲ್ಲಿನ ಕುಂದುಕೊರತೆಗಳೇನು, ಅದೆಲ್ಲದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ವೋಟ್ ಮಾಡೋಕ್ಕೆ ಇವ್ರೇನು ಮಾನದಂಡ ನೋಡ್ತಾರೆ, ಅವ್ರ ಜೊತೆನೇ ಮಾತಾಡೋಣ ಬನ್ನಿ. ಸೊ ಹುಬ್ಳಿ ಧಾರವಾಡ ಹುಳಿ ನಗರ ಧಾರವಾಡ ಕಾನ್ಸ್ಟಿಟ್ಯೂನ್ಸಿಲಿ ಇದೀವಿ ಈಗ. ಸರ್ ಯಜಮಾನ್ರೆ ತಗೊಳ್ಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಈರಪ್ಪ. ಈರಪ್ಪ, ಏನು ಮಾಡ್ಕೊಂಡಿದ್ದೀರಿ ಈರಪ್ಪನವ್ರೆ? ನಾವು ಸೇತ್ಗಿರಿ. ಸೇತ್ಗಿ ಅಂದ್ರೆ ಒಕ್ಕಲ್ತನ ಅಂದ್ರೆ ಕಮ್ತ, ಬೇಸಾಯ, ವ್ಯವಸಾಯ. ನಿಮ್ಮ ಹೆಸರು? ಪಕ್ಕೀರಪ್ಪ ರೀ. ಪಕ್ಕೀರಪ್ಪ, ಏನು ಮಾಡ್ಕೊಂಡಿದ್ದೀರಾ? ನಾವು ವ್ಯವಸಾಯ. ಓಕೆ, ನೀವು? ಕೂಲಿ ಕೆಲಸ ರೀ. ಕೂಲಿ ಕೆಲಸ. ನೀವು? ನಾವು ಡ್ರೈವಿಂಗ್. ಓಕೆ ಈರಪ್ಪನವ್ರೆ ತಗೊಳ್ಳಿ, ಈಗ ಲೋಕಸಭೆ ಎಲೆಕ್ಷನ್ ಬರುತ್ತೆ, ವೋಟ್ ಮಾಡ್ತೀರಾ? ಮಾಡ್ತೀವಿ. ಸತತ ಯಾವಾಗ ಎಲೆಕ್ಷನ್ ಬರ್ತದೆ ಅಲ್ಲಿ ಮಾಡೇ ಮಾಡ್ತೀವಿ, ಮಿಸ್ಸೇ ಮಾಡಲ್ಲ. ನೀವು ಸುಮಾರು ಸಲ ಮಾಡಿದ್ದೀರಾ. ಹೌದು. ಏನ್ ಕೊಡ್ಬೇಕು ನಿಮ್ಗೆ? ಪ್ಯಾಕೆಟ್ ಏನು ಅದರ ಅವಶ್ಯ ಇದೆ? ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಅವೆಲ್ಲ ಯಾವತ್ತು ಎಲೆಕ್ಷನ್? ಈಗ ಲೋಕಸಭಾ ಎಲೆಕ್ಷನ್ ಡೇಟ್ ಯಾವಾಗ ಬರ್ತೈತಿ ಅವಾಗ. ಡೇಟ್ ಬಂದ್ಬಿಟ್ಟೈತೆ, ನಿಮಗೆ ಗೊತ್ತಿಲ್ಲ? ನಮಗೆ ಗೊತ್ತಿಲ್ಲ. ಹುಬ್ಬಳ್ಳಿ ನಮ್ಮ ತಾಲೂಕಿನ ಜಿಲ್ಲಾದ ನಾಮಿನೇಷನ್ ಆಗಿಲ್ಲ. ನಾಮಿನೇಷನ್ ಇನ್ನೂ ಆಗಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಐತೆ ಈರಪ್ಪನವ್ರೆ? ಕ್ಷೇತ್ರದಲ್ಲಿ ಸಮಸ್ಯೆ ಹಲವಾರು ಅದಾವ್ರಿ. ಹೇಳಿ ಯಜಮಾನ್ರಿ, ಏನಿದೆ? ಈಗ ಬಡ ಜನರಿಗೆ ಸರಿಯಾಗಿ ಕೆಲಸ ಸಿಗಲ್ಲ, ಒಂದೇದ್ದು. ಈಗ ರೋಡ್ಗಳು ಸರಿಯಾಗಿಲ್ಲ. ಎಲ್ಲಿ ರೋಡ್ ಸರಿ ಆಗ್ಯಾವೋ ಕೆಲವು ಕಡೆ ಆಗ್ಯಾವೋ, ಕೆಲವು ಕಡೆ ಇಲ್ಲ. ಅದರಿಂದ ಬಂದಿದ್ದ ರೋಡ್ ಸರಿಯಾಗಿ ಸದುಪಯೋಗ ಆಗೋಲ್ವು. ಯಾಕಂದ್ರೆ ಹಿಂದೆ ಬಂದರೂ ಸರಿಯಾಗಿ ಮಾಡಲಿಲ್ಲ, ಅರ್ಧಂಬರ್ಧ ಮಾಡಿಬಿಟ್ಟು ಹೋಗ್ಬಿಟ್ರು. ಈಗ ಅವು ಹೊಳಿ ಬಂದಾವ, ಅವನು ಹೆಂಗೆ ಹಾಕವೋ ಏನೋ ನೋಡ್ಬೇಕಿನ್ನು ಮುಂದೆ. ಸಾಲ ಮನ್ನಾ ಆಗಿದೆ ಯಜಮಾನ್ರೆ? ಸಾಲ ಮನ್ನಾ ಬರೀ 25,000 ಅಷ್ಟ ಕೊಟ್ಟಾರ. 25,000 ಕೊಟ್ಟವ್ರೆ. ಸಾಲ ಮನ್ನಾ ಆಗಿದೆಯಾ? ಆಗೈತಿ, ಆದ್ರೆ ಇನ್ನೂ ಪೂರ್ಣ ಇಲ್ಲ. ಆಗಿಲ್ಲ. ಸೊ ಸಾಲ ಮನ್ನಾ ಇನ್ನೂ ಆಗ್ಬೇಕು ಅನ್ಸುತ್ತೆ. ಹೌದು, ಆಗ್ಬೇಕ್ರಿ. ಮತ್ತೆ ನಾವು ರೈತರಿಗೆ ಏನೈತಿ, ಎಲ್ಲ ನೌಕರದಾರಿಗೆ ಎಲ್ಲ ಹೆಚ್ಚಿಗೆ ಕೊಡ್ತಾರ ಏನ್ರಿ. ನಮಗೆ ರೈತರಿಗೆ ಏನಿಲ್ಲ. ರೈತರಿಗೆ ಏನೈತಿ, ಏನಿಲ್ಲ. ಅವ್ರಿಗೆ ಪರ್ಸೆಂಟೇಜ್ ತುಟ್ಟಿ ಬತ್ತಿ ಹೆಚ್ಚಿಗೆ ಮಾಡ್ತಾರ, ಪಗಾರ ಹೆಚ್ಚಿಗೆ ಮಾಡ್ತಾರ, ಅವ್ರಿಗೆ ಒಳ್ಳೆ ಅನುಕೂಲತೆ ಕೊಡ್ತಾರ. ರೈತಿಗೆ ಏನೈತಿ, ರೈತಿಗೆ ಏನೇನೇ ಇಲ್ಲ. ನೀವು ಹೇಳೋದೇನು ಅಂದ್ರೆ, ಸೊ ಸರ್ಕಾರಿ ಕೆಲಸದಲ್ಲಿರೋರಿಗೆ ಸಂಬಳ ಜಾಸ್ತಿ ಆಗುತ್ತೆ, ಅವ್ರ ಪೆನ್ಷನ್ ಇರುತ್ತೆ, ಎಲ್ಲ ಇರ್ತದೆ. ನಮ್ಗೆ ಸಾಲ ಮನ್ನಾನು ಮಾಡಲ್ಲ ಅಂದ್ರೆ ಏನಿಲ್ಲ, ಮಾಡ್ಬೇಕು ಅಂತೀರಾ? ಹೌದು, ಬೇಕು ನಮಗೆ. ಸಾಲ ಮನ್ನಾ ತಪ್ಪಲ್ವಾ? ಮನುಷ್ಯ ದುಡ್ಡು ತಿನ್ಬೇಕಲ್ವಾ? ದುಡಿಬೇಕ್ರಿ. ಮತ್ತೀಗ ಅವ್ರಿಗೆ ಕೊಡ್ತಾರ, ನಮಗೆ ಯಾಕೆ ಕೊಡೋದಲ್ಲ? ಹಾಗೆ ಹೌದಿಲ್ಲ. ಅಂದ್ರೆ ಸರ್ಕಾರ ನೌಕರಿಗೆ ಅಷ್ಟೆಲ್ಲ ಸಿಗ್ತದೆ, ನಮಗೆ ಏನು ಕೊಡಲ್ಲ. ಅಟ್ಲೀಸ್ಟ್ ಸಾಲ ಮನ್ನಾ ಮಾಡಿ. ಒಬ್ಬ MLA ಒಂದ್ಸಲ ನಿಂತ್ಕೊಂಡು ಒಬ್ಬ MP ನೆಕ್ಸ್ಟ್ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ಆಸ್ತಿ 100 ಪಟ್ಟು ಜಾಸ್ತಿ ಆಗೋಯ್ತು. ಅದನ್ನೆಲ್ಲ ನಾವ್ ಹಂಗ್ ಲೆಕ್ಕ ಹಾಕತ್ರಿ, ಲೆಕ್ಕ ಹಾಕಲ್ಲ. ಲೆಕ್ಕ ಹಾಕಲ್ಲ. ಆದಾಯ ಹೆಚ್ಚಾಗತ್ತಲ್ರಿ ಅವ್ರಿಗೆ. ಹೆಂಗ ಆದಾಯ ಹೆಚ್ಚಾಗತ್ತೆ ಯಜಮಾನ್ರೆ? ಮತ್ತೆ ಅವ್ರಿಗೆ ಏನು ಈಗ ಒಂದು ಕೆಲಸ ಮಾಡಿಸಿದ್ರೆ ಒಂದು ಪರ್ಸೆಂಟೇಜ್ ದೊಡ್ಡದಾಗ್ಬಿಡ್ತೈತಿ ಅವ್ರಿಗೆ. ಪರ್ಸೆಂಟೇಜ್ ಮಾಡ್ತಾರೆ ಅವರು. ಹೌದು. ನಿಮ್ಗೆ ಏನ್ ಸಮಸ್ಯೆ ನಿಮ್ಮ ಕ್ಷೇತ್ರದಲ್ಲಿ? ಭಾಳ ಸಮಸ್ಯೆ ಅದಾವ ಬಿಡ್ರಿ. ಅವ್ರು ಬಂದು ನಮಗೆ ಸ್ವಂತದೇ ಇಲ್ಲ. MP ಅವ್ರು ಏನದಾರಲ್ಲ, ಬಹಳ ಸಮಸ್ಯೆ ಐತೆ, ಬಟ್ ಸ್ಪಂದಿಸ್ತಾ ಇರೋದೇ ಮೊದಲನೇ ಸಮಸ್ಯೆ. ಏನ್ ಸಮಸ್ಯೆ ನಿಮ್ದು? ಯಾವ ರೋಡ್ ಸರಿಯಾಗಿರೋಂಗಿಲ್ಲ, ನೀರಿಂದ ಪ್ರಾಬ್ಲಮ್ ಏನಿದ್ರು ಕೇಳಂಗಿಲ್ಲ, ಪಂಚಾಯತಿಂದನ ಮಾಡಿಸೋರಿ ಅಂತಾರ. ನಾವು ಓಟ್ ಹಾಕಿ ಕಳಿಸಿದ್ವಿ ಅಂದ್ರೆ ಮತ್ತೆ ಹೊಳ್ಳಿ ಬರುದೇ ಇಲ್ಲ. ಅವ್ರು ಓಟ್ ಹಾಕ್ಸ್ಕತ್ತಾರ, ಆಮೇಲೆ ನಿಮ್ಮ ಹತ್ರ ಮತ್ತೆ ಬರದೇ ಇಲ್ಲ. ಬರುದೇ ಇಲ್ರಿ. ಇದು ಮೇಜರ್ ಸಮಸ್ಯೆ. ಹೌದು. ಸರ್, ಈಗ ಓಟ್ ಹಾಕಕ್ ಬರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ನೇರವಾಗಿ ಹೇಳ್ಬಿಡಿ ಕ್ಯಾಮ್ರಾ ಮುಂದೆ. ನೇರವಾಗಿ ಅಲ್ರಿ, ನೀವು ಯಾವ ಕೆಲಸ ಮಾಡಿ ಅಂತ ಕೇಳಕ್ ಬಂದಿರಿ ಅಂತ ಹೇಳ್ತೀವಿ. ಕೇಳಿ, ಅದೇನ್ ಕೇಳ್ತೀರಾ? ನಮ್ಮ ಊರಿಗೆ ಬಂದು ಯಾವ ಕೆಲಸ ಮಾಡ್ಸಿಪ್ಪ, ಯಾವ ಇದಕ್ಕೆ ನಮ್ಮ ಊರಿಗೆ ಬರ್ತೀರಿ, ಓಟ್ ಯಾಕೆ ನೀನು ಕೊಡ್ಬೇಕಂತ ಕೇಳ್ತೀವಿ. ಯಾವ ಕೆಲಸಗಳು ಮಾಡಿಲ್ಲ ನೀವು? ಮಾಡಿಲ್ರಿ ಅವ, ಬರುದೇ ಇಲ್ಲ. ಓಟ್ ಹಾಕ್ಸ್ಕೊಂಡು ಹೋಗಿಂದ ಮಾಡೋದೇನ್ ಬಂತು? ಬರದೇ ಇಲ್ಲ. ಬರದೇ ಇದ್ಮೇಲೆ ಕೆಲಸ ಮಾಡೋದೇನ್ ಬಂತು? ಮೇನ್ ಅದಾದ್ಮೇಲೆ ಕೆಲವೊಂದಿಷ್ಟು ರಸ್ತೆ ಸುಧಾರಣೆ ಅದಾವ್ರಿ. ರಸ್ತೆ ಸುಧಾರಣೆ ಆಗ್ಬೇಕು. ಆಮೇಲೆ ಗಟಾರ್ಗಳಾಗಿಲ್ಲ, ಪಕ್ಕಾ ಗಟಾರ್ಗಳಾಗಿಲ್ಲ. ಹೌದು, ಬೇಸಿಗೆಯಲ್ಲಿ ತುಂಬಾ ರೋಗಗಳು ಅದರಿಂದ ಬರೋದು. ಮೋರಿಗಳೆಲ್ಲ, ಡ್ರೈನೇಜ್ ಎಲ್ಲ ಕ್ಲೀನ್ ಆಗ್ಬೇಕು. ಮೇನ್ ತುಂಬಾ ಸೊಳ್ಳೆ ಕಡಿತೆ. ಶಿಗ್ಗಾಂವ್ ತಾಲೂಕು ಕಾಮನಹಳ್ಳಿಯಲ್ಲಿ ಇದು ಬೇಸಿಕ್ ಈ ಸಮಸ್ಯೆ ಇದೆ. ಸೊ ಆದ್ರಿಂದ ಎಲ್ಲರೂ ಅಷ್ಟೇ, ಈಗ ಏನು ವೋಟ್ ಕೇಳಕ್ ಬರ್ತೀವಿ ಲೋಕಸಭಾ ಸದಸ್ಯರು, ದಯವಿಟ್ಟು ಇವರ ಮೂಲಭೂತ ಸೌಕರ್ಯ ಬಗ್ಗೆ ಒಂಚೂರು ಕಣ್ಣಾಯಿಸಿ ಇವ್ರಿಗೆ ಆದಷ್ಟು ಒಂದಿಷ್ಟು ಸಹಾಯ ಮಾಡುವಂತ ಒಂದು ಪ್ರಯತ್ನ ಮಾಡಿ. ಧನ್ಯವಾದಗಳು. ಈಗ ಊರ ಯಜಮಾನರು ಮಾತಾಡಿದ್ರು, ಈಗ ಅವರ ರಿಮೋಟ್, ಅವ್ರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರ ಮನೆಯವ್ರು ಮಾತಾಡ್ತಾರೆ. ಬನ್ನಿ ಮಹಿಳಾ ಮಂಡಳಿಗಳನ್ನ ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ಕೇಳೋಣ. ಅಬ್ಬಬ್ಬಾ, ನಮಸ್ಕಾರ. ನಿಮ್ಮ ಮೊಮ್ಮಗುನಾ? ಮೊಮ್ಮಗಳ? ಓಕೆ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸೀತವ್ವ. ಸೀತವ್ವ. ಸೀತವ್ವ ಅವರು ಅದೇ ಸೀತವ್ವ. ರಾಮನ ಹೆಂಡತಿ ಸೀತಾ ಇದ್ರಲ್ಲ ಅವರು. ರಾಮ ಅವ್ರೆಲ್ಲಿ?
ರಾಮ ಶಿಗೆ ಹೋಗ್ಯಾನ. ಶಿಡ್ಗ ಹೋಗಿ ಇವರೆಲ್ಲ ಲವಕುಶನ ಮಗ ಮಗ ಲವಕುಶ. ಇವ್ರು ಯಾರು? ಮಗಳು ಮಗಳ ಏನ್ ನಿನ್ನ ಎಷ್ಟು ಜನ ಮಕ್ಕಳು? ನನಗೊಬ್ಬ ಮಗ, ಇಬ್ರು ಹೆಣ್ಮಕ್ಳು. ಒಬ್ಬ ಗಂಡು, ಇಬ್ರು ಹೆಣ್ಮಕ್ಳು. ನಿಮ್ದು ಇದೇ ಊರು? ಇದೇ ಊರು. ಸೊ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಖಂಡಿತ. ಏನ್ ಕೊಡ್ಬೇಕು? ನಿಮ್ ಸೀರೆ ಕೊಟ್ರೆ ವೋಟ್ ಮಾಡ್ತೀರಾ, ಕುಕ್ಕರ್ ಕೊಡ್ಬೇಕಾ? ಕುಕ್ಕರ್ ಕೊಟ್ರೆ ಇಸ್ಕೊಂಡು ವೋಟ್ ಮಾಡ್ತೀರಾ ಅಥವಾ ಸೀರೆ ಕೊಡ್ತಾರೆ? ನಮ್ಗೆ ಏನ್ ಬೇಡ, ಹಂಗ ವೋಟ್ ಹಾಕೇವ್ ನಾವು. ದುಡ್ಡು ಬೇಡ. ಎಷ್ಟು ಕೊಡ್ತಾರೆ ಇಲ್ಲೆಲ್ಲ? ಎಲ್ಲ ನಾವ್ ಏನ್ ತಗೊಂಡಿಲ್ಲ, ಏನು ತಗೊಳಲ್ಲ? ಏನ್ ತಗೊಂಡಿಲ್ಲ. ಅಯ್ಯ, ಏನು ತಗೊಳಲ್ವಂತ? ಓಕೆ, ಹೋಗ್ಲಿ ಬಿಡಿ. ಯಾವತ್ತು ಎಲೆಕ್ಷನ್? ಇಲೆಕ್ಷನ್ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ನೀವು ಗೊತ್ತು ಮಾಡಿಕೊಟ್ಟಿದ್ರೆ ಗೊತ್ತಾಗತ್ತೆ. ನಾನ್ ಗೊತ್ತು ಮಾಡ್ಕೊಡ್ಬೇಕಾಗಿ ನಿಮ್ಗೆ? ಮತ್ತೆ ಹೌದು, ನಾವು ಮತ್ತೆ ಹಳ್ಳಿಯಾಗಿರೋರು ನಮ್ಗೆ ಏನ್ ಗೊತ್ತು? ಹೌದಾ? 23ನೇ ತಾರೀಕು ಎಲೆಕ್ಷನ್, ಈ ತಿಂಗಳು 23ನೇ ತಾರೀಕು. ವೋಟ್ ಮಾಡ್ತೀರಾ ಹಂಗಾರೆ? ಮಾಡ್ತೀವಿ. ಸೊ ವೋಟ್ ಮಾಡ್ಬೇಕಾರೆ ಒಬ್ಬ ಅಭ್ಯರ್ಥಿಗೆ ಏನ್ ನೋಡ್ತೀರಾ ನೀವು ಸೀತವ್ವ? ಚಲೋ ಯಾರು ಅದಾರ? ಹೆಂಗ್ ಗೊತ್ತಾತ ಅವ್ರು ಚಲೋ ಇದಾರ ಇಲ್ಲ ಅಂತ? ನಮ್ಮ ಊರನವ್ರು ನಮ್ಗೆ ಗೊತ್ತಾಕಾರ. ಈಗ ರಾಜಕಾರಣಿ ಮಾಡೋರು ಅವ್ರು ಅದನ್ನ ಮಾಡಿದ್ರು, ಇವ್ರು ಇದನ್ನ ಮಾಡಿದ್ರು ಅಂತಲ್ಲ, ಅದನ್ನ ನೋಡ್ಕೊಂಡು ಮಾಡ್ತೀವಿ. ನೋಡ್ಕೊಂಡು ಅವ್ರಿಗೆ ಒಳ್ಳೆ ಹೆಸರು ಇದ್ದವ್ರಿಗೆ ಮಾಡ್ತೀವಿ. ಒಳ್ಳೆ ಹೆಸರಿದ್ದು ಒಳ್ಳೇದ್ ಮಾಡೋಂಥವ್ರು ಮಾತ್ರ ಮಾಡ್ತೀರಾ? ನಿಮ್ ಊರ್ಲಿ ಏನ್ ಸಮಸ್ಯೆ ಐತೆ ಮೇಜರ್? ಸಮಸ್ಯೆ ಭಾಳ ಅವ್ನ ಬಗೆಹರಿಸ್ತಿದೆ. ಹೇಳಮ್ಮ ಅದೇನು? ಏನ್ ನನಗೆ ಓಟ್ ಕೊಟ್ಟಿದ್ದೆ? ಮಾತಿಗೆ ಒಂದೊಂದು ಸಮಸ್ಯೆ ಅದಾವ ನಮ್ಗೆ. ಏನ್ ಸಮಸ್ಯೆ ಹೇಳಿ? ಮೊದ್ಲೆಲ್ಲ ಹಿಂಗ್ ಕೇಳ್ಕೊಂಡು ಹೋಗ್ತೀರಿ ನೀವು. ಅಲ್ಲಮ್ಮ, ಹಿಂದಾಡಿ ಆರ್ಸ್ ಮಂದಿ ಏನ್ ಮಾಡೋದಿಲ್ಲ. ನಂಗೆ ಓಟ್ ಹಾಕಿದ್ರಿ ನೀವು? ನನಗೆ ಓಟ್ ಹಾಕಿದ್ರಿ ನೀವು? ನೀನನ್ನೋದು ನಮ್ಗೆ ಏನ್ ಗೊತ್ತು? ಈಗ ಬಂದಿದಿ ಕೇಳಾಕಂತಿದಿ, ಹೇಳಾಕಂತ. ಆಯ್ತು, ಅದೇನ್ ಹೇಳಮ್ಮ, ಅದೇನ ಕೇಳಮ್ಮ, ಹೇಳಪ್ಪ. ಅದೇ ನೀರಿನ ಸಮಸ್ಯೆ ಐತಿ, ಊರಾಗ ಜಾಗ ಇಲ್ಲ, ಮನಿ ಇಲ್ಲ. ಇಲ್ಲಿರೋದೇನು? ಇದು ಮನಿ ಅಂತ ಅದೇ. ಇನ್ನೇನಿದು ಕಾಡ ಅಂಗಡಿನ ಇದು? ಓಕೆ, ಆಯ್ತು. ನಿಮ್ ಮನೆ ಎಲ್ಲಿರೋದು? ನಮ್ಮ ಮನಿ ಇದೆ. ಇಲ್ಲೇ ಇರೋದು ನೀವು? ಓಕೆ. ಊರಿನ ನೀರಿನ ಸಮಸ್ಯೆ ಐತೆ, ಆಮೇಲೆ ಇನ್ನೇನೇನೈತೆ? ಆಚೆ ಕಡೆ ಒಂದ್ ಮನಿ ಹಾಕ್ಸಿ, ಹೋಗಾಕ ದಾರಿ ಇಲ್ಲ. ಅತ್ತನವ್ರಿಗೆ ಹೋಗಾಕ ಬಾಳ ಸಮಸ್ಯೆ ಆಗೈತಿ. ಅಲ್ಲಿ ಹೋಗ್ಲಾರ್ಕ ಹಳೆ ಮನೆಗೆ ಉಳ್ಕೊಂಡೇವಿ ನಾವು, ಹೊಸ ಮನೆಗೆ ಹೋಗ್ಲಾರ. ಯಾಕೆ? ಏನ್ ಸಮಸ್ಯೆ? ರೋಡ್ ದಾಟಿ ಹೋಗ್ಲಾರ್ಕ. ಅದೇ ಇದೈತಲ್ಲ ಅಲ್ಲಿ, ಓವರ್ ಬ್ರಿಡ್ಜ್ ಮಾಡ್ಸಿಲ್ಲ, ರಸ್ತೆಲಿ ತುಂಬಾ ಯಾವಾಗ್ಲೂ ವೆಹಿಕಲ್ ಓಡಾಡ್ತಾ ಇರ್ತವೆ, ಓಡಾಡಕ್ಕೆ ಸಮಸ್ಯೆ ಆತ ದಾಟಕ. ಮೇನು ತುಂಬಾ ಹಳ್ಳಿಯ ಹಿರಿಯರು ಮತ್ತೆ ಮಕ್ಕಳು ಓವರ್ ಬ್ರಿಡ್ಜ್ ಇಲ್ದೇನೆ ದಾಟಕ್ಕೆ ತುಂಬಾ ಹೆದರ್ತಾರೆ. ಯಾಕಂದ್ರೆ ತುಂಬಾ ಸ್ಪೀಡಲ್ಲಿ ಹೈವೇಲಿ ನುಗ್ತಾ ಇರ್ತವೆ, ಹೋಗೋದೇ ಇಲ್ಲ. ಹಂಗ ನೀವು ಯಾರ ಜೊತೆಲಿದ್ರು ಹೋಯ್ತೀರಾ? ಜೊತೆಲಿ ಇದ್ರು ಈಗ ಬಿಟ್ಬಿಟ್ಟೇವಿ. ಮಗ ಸೊಸೆಯಲ್ಲಿದ್ರು ನಾವು ಇಲ್ಲೇ ಇರ್ಬೇಕು, ಗಂಡ ಅಂತೀವಿ. ನೀವು ಇಲ್ಲೇ ದಾಟಕ ಬರಂಗಿಲ್ಲ ಮಗ. ನೋಡಿ, ವಿಷಯ ಏನಂದ್ರೆ ಪಕ್ಕದ ರೋಡಿಂದ ಆ ಕಡೆ ಸೈಡ್ ಹೋಗಕ್ಕೆ ಇವ್ರು ಎದುರ್ಕೊಳ್ತಾ ಇದಾರೆ. ಅಂದ್ರೆ ಹೈವೇ ಅಲ್ವಾ, ದಾಟಕ್ಕೆ ಭಯ. ಓವರ್ ಬ್ರಿಡ್ಜ್ ಇರೋದ್ರಿ, ಓವರ್ ಬ್ರಿಡ್ಜ್ ಇಲ್ದೇ ಇರೋದ್ರಿಂದ ನಾವ್ ಹೇಳದ್ಲಿ ಅವ್ರು ಮಾಡೇ ಬಿಡ್ತಾರ. ನಾವ್ ಹೇಳಿದ್ವಿ ಬೈಪಾಸ್ ಮಾಡ್ತೀರಾ ನಮ್ಗೆ? ಈಗ ಯಾರು ಅಲ್ಲಿ? ಅದು ನೀವು ಕೇಳ್ಕೋಬೇಕು, ನಾವ್ ಮಾಡ್ಬೇಕಾ? ನೀವು ಇಷ್ಟು ಕೇಳಿ ಹೋಗ್ಬಿಡ್ತೀರಿ ನೀವು. ನಾವು ಅದನ್ನ ಅದಾರು ಮಾಡ್ತೀವಲ್ವಾ, ಟಿವಿ ಇಲಾಖಾದಾರು ಮಾಡ್ತಾರಲ್ವಾ, ನಾವ್ ಅದಾರು ಮಾಡ್ತೀವಲ್ವಾ, ನಾವ್ ಕೂತ್ಕೊಂಡ್ ಮಾಡ್ಬೇಕು. ನೀವು ನಮ್ಗೆ ಓಟಾಕ್ ಕೆಲ್ಸಿದೀರಾ? ಇಲ್ಲ ತಾನೆ? ಮತ್ ನಮ್ಮನ್ ಕೇಳಕ್ ತಪ್ಪಲ್ವಾ? ನೀವು ಕೇಳಾಕಂತೀರ, ನಾವ್ ಹೇಳಾಕಂತೀವಿ. ಮತ್ತೆ ಹಂಗಂದ್ಮೇಲೆ ನಮ್ದೇ ಮತ್ ನಮ್ಮೇಲೆ ಯಾಕಂದ್ರಿ? ಒಳ್ಳೇದಾಗ್ಲಿ, ನೀವು ಹೇಳ್ದಂಗೆ ಆದಷ್ಟು ಬೇಗ ಓವರ್ ಬ್ರಿಡ್ಜ್ ರೆಡಿ ಆದ್ರೆ ನೀರು, ಊರಿಗೆ ನೀರು, ಅಲ್ಲೊಂದು ಬೈಪಾಸ್ ಮಾಡ್ಕೊಡ್ರಿ. ಅವೆರಡು ಸಾಕು. ಸದ್ಯ ಗಟ್ರ, ಊರು ಗಟ್ರ ನೋಡಿಲ್ಲ. ಸೊ ಊರು ನೀರು ಪಾಪ ಒಂದು ಬೇಜಾರಿಂದ ಪಕ್ಕದ ರೋಡು, ಎದುರುಗಡೆ ರೋಡ್, ಆ ಕಡೆ ರೋಡ್ ದಾಟ್ತಾ ಇಲ್ಲ ಜನ ಎದುರ್ಕೊಂಡಿಲ್ಲಿ. ಯಾಕೆಂದ್ರೆ ಹೈವೇ ಹೈ ಸ್ಪೀಡಲ್ಲಿ ಓಡಾಡ್ತಾ ಇರ್ತಲ್ವಾ ಗಾಡಿಗಳೆಲ್ಲ, ಸೊ ಅದಕ್ಕೆ ಭಯದಲ್ಲಿ ಓಡಾಡ್ತಾನೆ ಇಲ್ಲ. ಏನಾರು ಇಲ್ಲಿ ನಾ ಇಲ್ಲೇ ಬಿದ್ದಿರ್ತೀನಿ, ಬಂದು ನೋಡ್ಕೊ ಹೋಗಿ ಅಂತ ಹಿಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ಸೊ ಅದರಿಂದ ದಯವಿಟ್ಟು ನೀವೆಲ್ಲರೂ ಕೂತ್ಕೊಂಡು ನೋಡಿ, ಅವ್ರಿಗೆ ಸಹಕಾರ ಮಾಡಿಕೊಡಿ. ಎಲೆಕ್ಷನ್ ಇದೆ, ಲೋಕಸಭಾ ಎಲೆಕ್ಷನ್ಲಿ. ಸಂಗಿ ನಿಂಗಿ ಎಲ್ಲ ಬರಲ್ಲ, ನೀವೇ ಮಾತಾಡ್ಬೇಕು. ಕುತ್ಕೋಬೋದಾ? ಏ ನಗ್ಬಾರ್ದಿರಮ್ಮ ಸುಮ್ನೆ. ಏನ್ ನಿಮ್ಮ ಹೆಸರು? ಪಾರ್ವತಿ. ಶಿವ ಪರಮಾತ್ಮ ಇಲ್ಲಿ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಏನ್ ನೋಡ್ಕೊಂಡು ವೋಟ್ ಮಾಡ್ತೀರಾ? ಏನು ಇಲ್ಲ ಹಾಕದ ಇದ್ರ ಬದುಕಿದ್ದು ಹಾಕ್ಲಿಲ್ಲ ಅನ್ಬಾರ್ದು ಅನ್ನೋದು ಕಾರಣಕ್ಕಷ್ಟ. ಅದರಿಂದ ಉಪಯೋಗ ನಮಗೇನಿಲ್ಲ. ಅಷ್ಟೇ ಉಪಯೋಗ ಏನಿಲ್ಲ, ಸುಮ್ನೆ ಬದುಕಿದ್ದು ವೋಟ್ ಹಾಕಿಲ್ಲ ಜನ ಬೋಯ್ತಾರೆ ಅನ್ಕೊಂಡು ಹಾಕೋದು. ಅದರಿಂದ ಉಪಯೋಗ ಏನೈತಿ? ಏನ್ ಮಾಡ್ತಾರ ಅವ್ರು? ಏನ್ ಮಾಡ್ಬೇಕು ನಿಮ್ಗೆ? ಏನ್ ಕೆಲಸ ಮಾಡಿಸ್ಬೇಕ್ರಿ? ಏನಾದ್ರು ಏನ್ ಕೆಲಸ ಆಗ್ಬೇಕು ನಿಮ್ಗೆ? ಹಿಂದ್ಗಡೆ ಕುತ್ಕೊಂಡು ಕೌಂಟರ್ ಕೊಡ್ಬೇಡಿ, ಸುಮ್ನಿರಿ. ಅಲ್ಲಿ ಪ್ಲಾಟ್ ಅಂದ್ರ ಪ್ಲಾಟ್ ಮಾಡ್ಬೇಕು. ಮತ್ತೆ ಗ್ಯಾಸ್ ಬಂದಾವಂತ ಎಲ್ಲಾ ಕಡೆನೂ ಬಂದ್ವು. ನಮ್ಮ ಊರಿಗಂತೂ ಏನು ಗ್ಯಾಸು ಇಲ್ಲ, ಅದರಿಂದ ಏನು ಇಲ್ರಿ. ನೀವು ಓಟ್ ಹಾಕಕ್ಕೆ ನಿಮ್ಗೆ ಸೀರೆ ಕೊಡ್ಬೇಕಾ, ಕುಕ್ಕರ್ ಕೊಡ್ಬೇಕಾ? ನಮ್ ಸೀರೆ ಬೇಡ, ಕುಕ್ಕರ್ ಬೇಡ, ಏನು ಬೇಡ. ನಮ್ ದುಡ್ಡು ಬೇಡ. ಹಾಕೋದೈತಿ ನಾವು ಸರಿಯಾಗಿ ಹಾಕ್ತೇವಿ, ತಪ್ಪಿಸಂಗಿಲ್ಲ, ಹಾಕ್ತೇವಿ. ಅವ್ರು ಕೊಟ್ಟರು ಅಷ್ಟ, ಕೊಡದೈತಿ ಹಾಕೋದು ಹಾಕ್ತೇವಿ. ಸರ್, ಈಗ ಸಾಲ ಮನ್ನಾ ಅಂತ ಆಯ್ತು, ಸಾಲ ಮನ್ನಾ ಮಾಡಿದ ಸಾಲ ಮಂದಿ ನಿಮ್ಗೆ ಉಪಯೋಗ ಆಗಿದ್ಯಾ? ಉಪಯೋಗ ಆಗೇದ್ರಿ. ಆದ್ರೆ ಒಬ್ಬ ಅವೇನ ರೆಸಿಟಿ ಬಂದ್ರ ಮಾತ್ರ ಮನ್ನಾ ಆಗೈತಿ ಅಂದಾರ. ಅವು ಬಂದವ್ರಿಗೆ ಬಂದಾವು, ಬರ್ದವ್ರಿಗೆ ಬಂದಿಲ್ಲ. ಅದು ಗೊತ್ತು. ಸಾಲ ಮನ್ನಾ ಮಾಡ್ಬೇಕಾ ಬೇಡವಾ? ಆಕ್ಚುಲಿ
ಮಾಡ್ಬೇಕ್ರಿ. ಏನ್ ನಿಮ್ಮ ಹೆಸರು? ನಿರ್ಮಲ ರೀ. ನಿರ್ಮಲ ಮಕ್ಳ ಎಷ್ಟು ನಿಮ್ಗೆ? ಇದಂದ್ರಿ ಅವ್ರಿಗೆ ಅಂದ್ರು ನನ್ಗೊ ಚಿಕ್ಕ ಮಗ 10ನೇ ಕ್ಲಾಸ್ ಅಂತ. ನಿಮ್ದು ಎಷ್ಟು? ನಂದು ಚಿಕ್ಕ ಮಗ 1.5 ವರ್ಷದ್ರಿ. ಪುಟ್ಟ ಮಗ ಇದು. ಟೀಮ್ ಕ್ಯಾಪ್ಟನ್ ಒಬ್ರವ್ರೆ, ಟೀಮ್ ಲೀಡರ್ ಇವರು. ನಿಮ್ಮ ಹೆಸರು? ನಮ್ಮ ಹೆಸರು ಪುಷ್ಪಾರಿ. ಪುಷ್ಪಾರಿ. ಪುಷ್ಪ. ಇವ್ರಿಗೆಲ್ಲ ನೀವಿನ ಕ್ಯಾಪ್ಟನ್? ಹೌದ್ರಿ ಸರ್. ಹೌದಾ? ಎಲ್ಲ ನಿಮ್ಮ ಮಾತೆ ಕೇಳ? ನಮ್ಮ ಮಾತೆ ಕೇಳ್ತಾರ. ಓಕೆ. ವೋಟ್ ಮಾಡ್ತೀರಾ? ಮಾಡ್ತೇವ್ರಿ. ಏನ್ ನೋಡ್ಕೊಂಡು ವೋಟ್ ಮಾಡ್ತೀರಾ? ಅವ್ರು ಏನೋ ಯಾಕಲಿ ವೋಟ್ ಮಾಡೋದೆಲ್ಲ ಮಾಡ್ಬಿಡ್ತೀರಿ. ಒಳ್ಳೇದಾಗ್ಲಿ, ಅವ್ರು ಒಳ್ಳೆಯವ್ರ ಇರ್ಲಿ ಕೆಟ್ಟರ್ಲಿ ನಮ್ಗೆ ಉಪಯೋಗ ಮಾಡ್ಲಿ ಮಾಡದಿರ್ಲಿ ಅವ್ರ ತಲಿ ಬರ್ಬೇಕ್ರಿ. ಹಳ್ಳಿ ಜನ ಎಲ್ಲಾ ಮಹಿಳೆಯರು ನಮ್ಗೆ ಆಗದಲ್ಲೇ ನಾವ್ ಬಂದೇವಿ ಅಂತ ಅವ್ರ ಮನ್ಸಿಗೆ ಅವ್ರು ತಿಳ್ಕೊಬೇಕ್ರಿ. ತಿಳ್ಕೊಂಡು ಅವ್ರು ಮಾಡ್ಬೇಕ್ರಿ. ಆದ್ರೆ ನಮ್ದು ಕಾನೂನು ಪ್ರಕಾರ ಹಾಕೋದೈತಿ ನಾವು ಹಾಕ್ಬಿಡ್ತೀವಿ ಅಷ್ಟೇ. ಕೆಟ್ಟದ್ದೋ ಒಳ್ಳೇದೋ ನಾವು ವೋಟ್ ಹಾಕೋದ್ ಹಾಕ್ಬಿಡ್ತೀವಿ. ನಾವು ಹಾಕಿದ್ಮೇಲೆ ಅವ್ರು ಗೆದ್ದವ್ರು ಅನ್ನೋದು ಅವ್ರ ತಲೆಗೆ ಬರ್ಬೇಕು. ಸೊ ತಲೆಗೆ ತಗೊಂಡು ಅವ್ರು ಬಂದ್ ಮಾಡ್ಬೇಕು. ಹಳ್ಳಿ ಜನಗಳು ವೋಟ್ ಹಾಕೋರು ಅಂದಾಗ ಅದನ್ನ ತಲೆಗೆ ತಗೊಂಡು ಸೊ ಅವರು ಕೂತ್ಕೊಂಡು ನಮ್ಗೆ ಒಳ್ಳೆ ಕೆಲ್ಸ ನಮ್ ಕ್ಷೇತ್ರಕ್ಕೆ ಮಾಡ್ಬೇಕು ಅಂತ. ಸುನಂದ. ಓಕೆ. ನನ್ನ ಹೆಸರು ಪ್ರಥಮ್ ಅಂತ. ಹೌದು. ಓಕೆ. ಅಂದಾಗೆ ಈ ಹೆಂಗಿದ್ದೀರಮ್ಮ? ನಾವು ಹಿಂಗೆ ಇದೆ ನೋಡ್ರಿ. ಹಂಗೆ ಇದೀರಾ ಅಂದ್ರೆ ಹೆಂಗ್ ಗೊತ್ತಾಯ್ತು ನಂಗೆ? ಏನ್ ದಿನ ನೋಡ್ತಿದ್ದ ನಾನು? ನೋಡ್ತಿದ್ದಲ್ಲ, ಈಗ ನೋಡಕ್ ಬಂದಿದ್ದೀರಲ್ಲ, ನಾವು ಸಮಸ್ಯೆ ಹೇಳ್ಕೊಳಕ್ ಕುಂತೀವಿ ನಿಮ್ದು. ನಮ್ ಸಮಸ್ಯೆ ಬಾಳ ಸಮಸ್ಯೆ ಅದಾವು. ಆ ಸಮಸ್ಯೆ ನೀವು ಮಾಡ್ಕೊಡ್ತೀವಿ ಅಂದ್ರೆ ನಾವ್ ಹೇಳ್ಕೊತೀವಿ. ಏನ್ ಸಮಸ್ಯೆ ನಿಮ್ದು? ಏನ್ ಸಮಸ್ಯೆ? ಒಂದ್ ಊರಲ್ಲಿ ಒಂದು ಸ್ವಚ್ಛತಾ ಇರಂಗಿಲ್ಲ, ಒಂದ್ ಹೊತ್ತಲ್ಲಿ ನೀರ್ ಇರೋದಿಲ್ಲ, ಬಿಸಿಲಲ್ಲಿ ದುಡಿದು ಸಂಜೆ ಮಠ ನಾವು ಜೀವನ ಮಾಡ್ಬೇಕಲ್ಲ. ಹಗಲೆಲ್ಲ ಜೀವನ ಮಾಡಿದ್ರು ಹೊಟ್ಟೆ ತುಂಬಿದಲ್ಲ ನಮ್ದು. ಈಗ ಸಾಲ ಮಾಡಿ ನಾವು ಹೊಲಕ್ ಹಾಕಿದೀವಿ. ಈಗ ಬೆಳಿ ಸಾಲ ಮನ್ನಾ ಮಾಡಿದ್ರೆ ಮಾಡಕ್ ಆಗಂಗಿಲ್ಲ. ಇನ್ನೂವರೆಗಿನೂ ಮಾಡಿಲ್ಲ ನಮ್ಗೆ. ಸಾಲ ಮನ್ನಾ ಮಾಡಿಲ್ಲ? ಇನ್ನೂ ಮಾಡಿಲ್ಲ. ಎಷ್ಟು ಮಾಡಿದಿರಿ ಸಾಲ ನೀವು? ನಾವು ಒಂದ್ 2 ಲಕ್ಷ ಮಾಡಿದೇವಿ. ಓಕೆ. 2 ಲಕ್ಷ? 2 ಲಕ್ಷ ಮಾಡಿದೀವಿ. 3 ಎಕರೆ ಹೊಲ ಮಾಡ್ತಿದ್ದೀವಿ ನಾವು. ಅದ್ರೊಳಗೆ 5-6 ದಿನ ಜೀವನ ಮಾಡ್ಬೇಕು ನಾವು. ದುಡಿಯೋರು ಒಬ್ರು, ಅಷ್ಟು ಶನರ ಅದಾರ, ದುಡಿಯೋರು ಯಾರಿಲ್ಲ. ಇನ್ನು ಜೀವನ ಹೆಂಗ್ ಮಾಡೋದು ಅಂತ ವಿಚಾರ ಮಾಡ್ತೀವಿ. ಅದಕ್ಕೆ ನೀವು ಏನ್ ಸಮಸ್ಯೆ ಹೇಳ್ತಿರಲ್ಲ ಹೇಳಲ್ಲ. ಎಷ್ಟು ಮಕ್ಕಳು ನಿಮ್ಗೆ? ನಮ್ಗೆ 2 ಹೆಣ್ಣು ಮಕ್ಕಳು, 1 ಗಂಡು ಮಗ. ಓಕೆ. ಈಗ ಲೋಕಸಭೆ ಚುನಾವಣೆ ಬರ್ತದೆ, ವೋಟ್ ಮಾಡ್ತೀನಮ್ಮ? ಮಾಡೋಣಲ್ಲ, ಯಾರು ಬೇಡ ಅಂತಾರ ನಿಮ್ಗೆ? ನೋಡಪ್ಪ, ನಾನು ಮಾಡಬೇಡಿ ಅಂತ ಹೇಳಿದ್ನ. ಏನ್ ನೋಡ್ಕೊಂಡು ವೋಟ್ ಮಾಡ್ತೀರಾ? ಏನ್ ನೋಡ್ಕೊಂಡು ಮಾಡ್ತೀವಿ ಅಂದ್ರೆ ನೀವೆಲ್ಲ ಸಮಸ್ಯೆ ನಮಗೆ ಕೊಡ್ತೀವಿ, ಮಾಡ್ಕೊಡ್ತೀವಿ ಅಂದ್ರೆ ನಾವು ಮಾಡ್ತೀವಿ, ನಿಮ್ಗೆ ವೋಟ್ ಮಾಡ್ಕೊಡ್ತೀವಿ. ಏನ್ ಸಮಸ್ಯೆ ನಿಮ್ ಕ್ಷೇತ್ರದಲ್ಲಿ? ಏನ್ ಸಮಸ್ಯೆ ಅಂದ್ರೆ ಮಕ್ಕಳು ಸಾಲಿಗೆ ಹೋಗ್ಬೇಕಂದ್ರೆ ಒಂದು ಬಸ್ ಇರೋದಿಲ್ಲ. ಒಂದು ಆಟೋಕ್ಕೆ 10 ರೂಪಾಯಿ ಜಮಾ ಮಾಡ್ಕೊಂಡು ಹೋಗಕ್ಕೆ ಒಂದ್ ಜೀವನಕ್ಕೆ ಆಗೋದಿಲ್ಲ. ಒಂದೊಂದು ಟೈಮ್ದಾಗ 10 ರೂಪಾಯಿ ಕೊಟ್ಟೆ ಕಳ್ಸ್ಬೇಕು ನಾವು ಬೆಳಿಗ್ಗೆ. ಒಂದು ಬಸ್ಸು ಇಲ್ಲ, ಟೈಮ್ ಬಸ್ ಇಲ್ಲ. ಎಲ್ಲಾರು ಹೋಗ್ಬೇಕಂದ್ರೆ ನಾವು ಹಾದಿ ಕಾಯ್ಕೊಂತ ಕುಂದ್ರಬೇಕು. ಹಾಗೆ ಬಂದ್ವಿ ಅನ್ನಂಗಿಲ್ಲ. ಹಂಗ ಸಂಜೆ ಮಠ ನಾವು ಒಂದು ಕೆಲ್ಸ ಇತ್ತ ಸಂಜೆ ಮಠ ನಾವು ಸಮಸ್ಯೆ ಮಾಡ್ಕೊಂಡು ನಾವು ಜೀವನ ಹಾಳು ಮಾಡ್ಕೊಳ್ಬೇಕು. ಆಮೇಲೆ ಹೊಲಕ್ಕೆ ಅಲ್ಲಿ ಆ ಕಡೆ ಹೊಲಕ್ಕೆ ಹೋಗ್ಬೇಕಲ್ಲ, ನಾವು ಹೊಲದಿಂದ ಅಲ್ಲಿಂದ ಬಂದು ಹೊಲಕ್ಕೆ ಹೋಗು ಊಟ ಒಯ್ಯೋದು ಯಾವಾಗ ನಾವು ಆಗೋದಿಲ್ಲ. ಅದಕ್ಕೆ ನೀವೆಲ್ಲ ಸಮಸ್ಯೆ ಮಾಡ್ಕೊಡ್ಬೇಕು. ನಮ್ಗೆ ಬಸ್ ಗಿಸ್ ಎಲ್ಲ ಮಾಡ್ಕೊಡ್ಬೇಕು. ನಾವು ನಿಮ್ಗೆ ಸಮಸ್ಯೆ ಮಾಡ್ಕೊಡ್ಬೇಕಾ, ಸಮಸ್ಯೆ ಸಾಲ್ವ್ ಮಾಡ್ಕೊಡ್ಬೇಕಾ? ಸಾಲ ಮಾಡಿಕೊಡ್ರಿ. ಯಾರು ಬೇಡ ಅಂತಾರೆ ನಿಮ್ಗೆ? ನಾ ಸಮಸ್ಯೆನ ಮಾಡ್ಕೊಡ್ಬೇಕು ಅನ್ಕೊಂಡೆ. ಸಾಲ ಮಾಡ್ಕೊಡ್ರಿ. ಅದಕ್ಕೆ ಹೇಳ್ಕೊಳಕ್ ಕುಂತಿದ್ವಿ. ಇದ್ರಷ್ಟ ಸಮಸ್ಯೆ ಏನಿಲ್ಲ. ದೊಡ್ಡ ಬಂದಿದ್ದು ಅಂದ್ರೆ ಪಂಚಾಯತಿ ಒಳಗ ಬಂದಿದ್ದು ಏನಾರ ಸಮಸ್ಯೆ ಬಂದಿರ್ತಾವು. ಏನು ನಮಗ್ ಬಂದು ಯಾರು ಏನು ಹೇಳೋದಿಲ್ಲ. ಒಳಗಿಂದ ಒಳಗೇನ ಓಟ್ ಕೇಳಕ್ ಬರೋದಲ್ವ ಯಾರು? ಓಟ್ ಕೇಳಿದ್ರೆ ಹೇಳ್ತಾರೆ ಮಾಡ್ತೀವಿ ಅಂತಾರೆ, ಮಾಡಂಗಿಲ್ಲ. ಏನೆಲ್ಲ ಹೋಗ್ಬಿಡ್ತಾರೆ ಅವ್ರು. ಓಟ್ ತಗೊಂಡ್ಮೇಲೆ ಬರದೇ ಇಲ್ಲ ಮತ್ತೆ. ಆ ಓಟ್ ಇರೋ ಮಟ್ಟ ಬರ್ತಾರೆ. ಓಟ್ ಆಗಿಂದ ಯಾರು ಬರ್ಬೇಕು, ಯಾರು ಬರೋದಿಲ್ಲ. ಇಷ್ಟೆಲ್ಲ ಸಮಸ್ಯೆ ಅದಾವು. ಆ ಸಮಸ್ಯೆ ನೀವೆಲ್ಲ ಪರಿಹಾರ ಮಾಡ್ಕೊಡ್ತೀನಿ ಅಂದ್ರೆ ನಿಮ್ಗೆ ಓಟ್ ಮಾಡ್ತೀವಿ ನಾವು. ನಮ್ಗೆ ನಿಂತ್ಕೊಳ್ತಾರೆ ಓಟ್ ಮಾಡ್ಬಿಡ್ತೀರಾ? ನಿಂತಲ್ಲೇನ ಮಾಡ್ತೀವಿ. ನೀವು ಮಾಡ್ತೀವಿ ಅಂದ್ರೆ ನಿಂತಲ್ಲೇನ ಮಾಡ್ಬಿಡ್ತೀವಿ ಓಟ್. ಹಂಗೆ ಅಮ್ಮ ಅವ್ರು ನೀವು ಹೆಂಗ್ ಹೇಳ್ತಾ ಇದ್ದೀರಾ? ಒಟ್ಟಲ್ಲಿ ನಿಮ್ಗೆ ಬಹಳ ಸಮಸ್ಯೆಗಳಿದೆ. ಕುಡಿಯೋ ನೀರಿಂದು ಇದೆ, ಎಲ್ಲ ಸಮಸ್ಯೆ ಇದೆ ನಮ್ಮೂರಲ್ಲಿ. ಸಾಲ ಮನ್ನಾ ಆಗಬೇಕು, ಕುಡಿಯೋ ನೀರಿಂದು 2 ಮೇಜರ್ ಸಮಸ್ಯೆ, ಮತ್ತೆ ಓವರ್ ಬ್ರಿಡ್ಜ್ ಆಗಬೇಕು. ಹೌದು. ಮಕ್ಕಳಿಗೆ ಸರಿಯಾಗಿ ಸಾಲಿಗೆ ಹೋಗಕ್ಕೆ ಟೈಮ್ ಬಸ್ ಇಲ್ಲ, ಆಟೋ ಇಲ್ಲ. ಅವ್ರ ಆಟೋ ಇದ್ರೆ ಒಂದು ಟೈಮ್ ಇರ್ತಾರೆ, ಒಂದು ಟೈಮ್ ಇರೋದಿಲ್ಲ. ಆ ಸಮಸ್ಯೆ ಬಹಳ ಮಕ್ಕಳದು ಇಲ್ಲಿ. ಮೇಜರ್ ಸಮಸ್ಯೆ ಈ ಕ್ಷೇತ್ರದ್ದು. ಸೊ ಎಲ್ಲ ವೋಟ್ ಮಾಡ್ತಾರೆ. ಊರಲ್ಲಿ ಎಲ್ಲಿ ಕಡೆ ನೋಡಿದ್ರಿಲ್ಲ ಗಟರ್ ನೋಡಿದ್ದು. ಯಾ ಗಲೀಜ್ ಐತಿ ಈಗ. ಈ ಗಟರ್ ನೋಡ್ರಿ, ಆ ಕಡೆ ಈ ಕಡೆ ನೋಡಿದ್ರಿ ಗಲೀಜ. ಈ ತರ ಗಲೀಜ್ ನಾವು ವಾಸನೆ ತಗೊಂಡು ಜೀವನ ಮಾಡಕ್ಕಿಲ್ಲ ನಾವು. ಅದೆಲ್ಲ ನೀವು ಸಮಸ್ಯೆ ಮಾಡ್ಕೊಡ್ಬೇಕು ನಮ್ಗೆ. ಇದೆಲ್ಲ ಮೇಜರ್ ಸಮಸ್ಯೆ ಐತಿ. ಸಮಸ್ಯೆ ಎಲ್ಲ ಸಾಲ್ವ್ ಆಗಬೇಕು ನಿಮ್ಗೆ. ಹೌದು. ಸೊ ಇದಿಷ್ಟು ಈ ಕ್ಷೇತ್ರದ ಒಂದು ಮೇಜರ್ ಸಮಸ್ಯೆ ಇವ್ರದ್ದು. ಸೊ ಸಾಲ ಮನ್ನಾನ ಬಹಳ ದೊಡ್ಡ ಮಟ್ಟದಲ್ಲಿ ಅವಲಂಬಿಸಿರುವಂತ ಊರಿದು. ಯಾಕಂದ್ರೆ ಎಲ್ರಿಗೂ ವಯಸ್ಸಾಗಿದೆ. ಸೊ ಎಲ್ಲ ಹೇಳೋದಂದ್ರೆ ಈಗ ನಮಗೆ ಬೆಳೆ ಅಂತೂ ತಗ್ಲಿಕ್ಕಾಗಿಲ್ಲ, ಅಟ್ಲೀಸ್ಟ್ ಸಾಲ ಮನ್ನಾ ಆದ್ರೂ ಒಂದು ಒಳ್ಳೇದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಂದು ಹಳ್ಳಿ ಜನಗಳ ಬಗ್ಗೆ ಒಂದು ಆರೋಪ ಐತೆ, ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿ ಅಂದ್ರೆ ಅವ್ರು ಜಾತಿ ನೋಡ್ಕೊಂಡು ಓಟ್ ಹಾಕ್ತಾರೆ. ನೀವೇನಂತೀರಾ? ಜಾತಿ ಪಾತಿ ಒಳ್ಳೆಯವರು ಯಾರು ಇರ್ತಾರ ಅವ್ರಿಗೆ ಓಟ್ ಕೊಟ್ಟಿದ್ವಿ. ಹೆಂಗ್ ಗೊತ್ತಾಯ್ತದ ಒಳ್ಳೆಯವರು ಅಂತ ನಿಮ್ಗೆ? ಹೆಂಗ್ ಗೊತ್ತಾಗೋದಿಲ್ಲ? ನಾವು ಈಗ ಮಾತಾಡಕ್ ಕುಂತೀವಿ, ನೀವು ಹಿಡ್ಕೊಂಡು ನಿಂತಿದ್ದೀರಲ್ಲ, ಈ ನೀವು ಚಲೋ ಅದಿರ್ನಂತೆ ನಾವು ಸಮಸ್ಯೆ ಮಾಡ್ತಿದ್ದೀವಿ. ಹೌದಲ್ಲ? ಕೆಟ್ಟರದ ಅಂತ ಯಾರು ಮಾಡಕ್ ಇಡ್ಕೊಳ್ಳಿ. ಈಗ ಚಲೋ ಅದಿರಂತ ಬಂದ್ ನೀವು ಕೊಟ್ಟ ಏನೇನು
ಕಾಲ್ ಬೀಳೋದೇನ್ ಪದ್ಧತಿ ಕಾಲ್ ಬೀಳ್ತಾರ ಓಟ್ ಕೇಳಕ್ ಬಂದ್ರೆ ಓಟ್ ಕೇಳಕ್ ಬರಮಂದ ನಿಮ್ಗೆ ಏನ್ ಈ ಹಣೆ ಬರ ಐತಿ ಅಷ್ಟೆಲ್ಲಾ ಮಾಡ್ತೇವ ಅಂತಾರ ಹೌದಾ ಮನಿಗ್ ಹೋಗ್ತಾರ ಅಂದಾಗ ಅವ್ರ ಹೆಂಡ್ರು ಅವ್ರ ಮಕ್ಳು ಅವ್ರ ಆಚಾರ ಅಷ್ಟ ನೋಡೋದ್ ನೋಡು ಹೌದು ನೀರಿಗೆ ಸತ್ತು ಅಲ್ಲಿ ಇಲ್ಲಿ ಕುಡ್ ದನಿ ಹಿಡ್ದು ಹೋಗೈತೆ ನಮ್ದು ಹಾ ಕಾಂಬೆಳ್ಯಾರ ನೀರಿಲ್ಲ ಅಂತ ಸಾಯ್ತಾರ ನೀರ್ ಹಾಕ್ರಿ ಅಂತ ಹೇಳೋದಷ್ಟ ಏನ್ ನಿಮ್ಮ ಹೆಸರು ಸರ್ಸತ್ತೇವ್ರಿ ಸರಸ್ವತಿ ಏನ್ ನೀರಿನ ಸಮಸ್ಯೆ ಅಂದ್ರೆ ಕಾಮನಹಳ್ಳಿ ಊರಾಗ ಎಂತೆಂತವ್ರು ಬರ್ತಾರ ಪಾರ್ಸಿ ಗೋಳ್ಗುಂಬಟದಿಂದ ಬರ್ತಾರ ಅವ್ರು ನಮ್ಗೆ ಹಾಕ್ರಿ ಅಂತ ಹೇಳಿ ಎಲ್ಲೇ ತೀರ ನೀರಿನ ಸಂಗತಿ ಸಾಮಾನ್ಯ ಸಂಗತಿ ಇಲ್ಲ ಊರಾರ ಹೊಡೆದಾಡೋದು ಅದಕ್ಕೆ ಹೇಳೋದು ಈಗ ಬರೋರು ಯಾರು ಬರ್ತಾರ ಒಟ್ಟು ಬಂದ್ರೆ ಬರ್ರಿ ಅನ್ನೋರ್ಬಿಟ್ಟು ಮಾರಿತರ್ತೀವಿ ಚಂದನು ಏನ್ ನೀರಿನ ಸಮಸ್ಯೆ ರೀ ತೀರ ಏನ್ ಅನ್ನ ಕೊಡೋನದಲ್ಲ ಅರ್ಬಿ ಕೊಡೋನದಲ್ಲ ಕುಡಿಯಾಕೋಸ್ ನೀರು ಕೊಡಬಾರ್ದಂದ್ರೆ ಇವ್ರನ್ನೇನ್ ಮಾಡಿ ತರ್ಬೇಕು ಈಗ ಸಾಲ ಮನ್ನಾ ಆಗೈತೆ ನಮ್ಮ ನಾವು ನಮ್ಮ ಒಂದು ಜೇಂಟ್ ಖಾತೆ ಆದ್ರು ಸಾಲ ಅಂತೂ ಏನಿಲ್ಲ ನಮ್ಗೆ ಸಾಲ ಸುಲಿದು ಕೇಳಲ್ಲ ಬರೀ ಕುಡಿಯೋ ನೀರು ಕೇಳ್ತೇವೆ ನಾವು ನೀರ್ ಕೇಳ್ತೀರ ಸಾಲ ಮನ್ನಾ ಕೇಳಲ್ಲ ಇಲ್ಲ ಓಕೆ ಒಳ್ಳೇದಾಗ್ಲಿ ನೀವು ಹೇಳ್ದಂಗೆ ನಿಮ್ಮ ಎಲ್ಲ ನಿರೀಕ್ಷೆಗಳು ಎಲ್ಲವೂ ಈಡೇರ್ಲಿ ಸೊ ಮೊದಲು ಕುಡಿಯೋ ನೀರು ಬೇಕು ಓವರ್ ಬ್ರಿಡ್ಜ್ ಬೇಕಲ್ಲಿ ಈ ಕಡೆ ನಮ್ಗೆ ದುಡ್ಡು ಕೊಡ್ರಿಪ್ಪ ನಮ್ಗೆ ಲಾಭ ಕೊಡ್ರಿ ನಮ್ಗೆ ಮನಿ ಕಟ್ಟಿಸಿ ಕೊಡ್ರಿ ಅಲ್ಲ ಹುಟ್ಟಿಸಿ ತಂದೆ ತಾಯಿ ಕಟ್ತಾರ ಮಾಡ್ಕೊಂಡು ಗಂಡ ನಾವು ನೀರಿಂದ ಒಂದು ಸಮಸ್ಯೆ ಐತೆ ನೋಡ್ರಿ ಮೊದಲು ನೀರಿಗೆ ಒಂದು ಅನುಕೂಲ ಮಾಡಿಕೊಡ್ರಿ ಯಾರು ಬರೋರು ಅದಕ್ಕೆ ನೋಡಿ ಬಂದೆ ನಾನು ಈ ನೀರಿನಾರು ಬಂದಾರ ನಾವು ಯೂಸ್ ಮಾಡಿ ಬಂದಾರ ಬಟ್ ಬಹುಮಾನ ಕೊಡೋಣ ಅವ್ರಿಗೆ ಅಂತೇಳಿ ಭಾಳ ನಮ್ಮ ನೀರಿನ ಸಮಸ್ಯೆ ಹೇಳಕ ಹಿಡ್ಕೋಬೇಕೈತಿ ನೀ ಕೈಯವ ಈಗ ಓಟ್ ಕೇಳಕ್ ಬಂದ್ರೆ ಏನ್ ಕೇಳ್ತೀರ ಅವ್ರಿಗೆ ನಿಮ್ಗೆ ಹಾಕಿ ಸಾಕಾತು ಬಿಟ್ಟು ಸಾಕಾತು ಎಲ್ಲಿ ಇದ್ದಲ್ಲಿ ಕೊಡ್ತೀವಿ ಹೋಗ್ರಿಪ್ಪ ಎಲ್ಲಾರು ಇದ್ದಲ್ಲಿ ಲಾಭ ಕಟ್ಕೋಗ್ರಿ ಅಂತ ಹೇಳ್ತೀವಿ ಇಷ್ಟ ಹೇಳೋದು ಈಗ ನಿಮ್ಮದು ಎಲ್ಲ ಗ್ರಹಚಾರ ಪಿಡಿಸಿ ಹೋಗಿರಿ ನಮ್ಗ ಹೋಗ್ರಿಪ್ಪ ಪುಣ್ಯ ಬರ್ಲಿ ನಿಮ್ಗ ಅಂತ ಹೇಳ್ತೀವಿ ಓಟ್ ಹಾಕ ತನಕ ಮಾತ್ರ ಕಾಮನಹಳ್ಳಿ ಊರಾಗ 3-4 ಬರೀ ಅಡ್ಡಾಡ್ತಾರ ಕುಡ್ಸೋರಿಗೆ ತಿನ್ನೋರಿಗೆ ಅವ್ರು ಹೇಳಿ ಮಾಡ್ಕೊಂಡು ತಿಂದು ಅಲ್ಲಿ ಹೋಗಾರ ನಾವು ನೀರು ಅದಕ್ಕನಿಲ್ಲ ನನ್ನ ಅಂತಾರ ಹಿಂದಗಡಿಗೆ ನಂಗೆ ನೀವು ನಿಧಾನಕ್ಕೆ ಮಾತಾಡ್ಬೇಕು ಅರ್ಥ ಆಗಲ್ಲ ಅರ್ಥ ಆಗೋದಿಲ್ಲ ಅಂದ್ರೆ ಈಗ ಅರ್ಥ ಆಗಂಗಿಲ್ಲ ತಿನ್ನೋದನ್ನತ್ಲೇನ ನೀರ್ ತರ್ಬೇಕಾರ ನಾವ್ ಎಲ್ಲಿಂದ ತರ್ಬೇಕಪ್ಪ ನೀರು ಹೊಡಿಬಾರ್ದು ನಂಗೆ ನಾವು ಹೊಡೆದು ಬಿಡಕ್ಕೆ ಸಿಟ್ಟಾಟೈತಿ ನೀರಿನ ಸಲುವಾಗಿ ಸಮಾಧಾನ ಮಾಡ್ಕೊಂಡು ಒಳ್ಳೇದಾಗ್ಲಿ ಜಾತ್ರೆ ಅಂತ ಜಾತ್ರೆ ಎಲ್ಲಿ ತಂದೆ ಗೊತ್ತೈತೆ ಹೌದಾ ಎಲ್ಲೆಲ್ಲಿಂದ ಬಹಳ ಕಷ್ಟಪಟ್ಟು ನೀರ್ ತಂದವ್ರು ಇವರು ಅದಕ್ಕೆ ಮಕ್ಕಳು ಮೊದ್ಲು ಮನೆ ಬಿಟ್ಟು ಹೋದ್ರು ನಿಮ್ಮ ನೀರಿನ ಸಮಸ್ಯೆ ಸಾಕಂತೇಳಿ ಎಲ್ಲಾ ನಿಮ್ಗೆ ಆರಿಸಿ ಬರೋದು ನಿಮ್ಗೆ ಓರಿಸಿ ಬರೋದು ಎಲ್ಲಾ ನೀವ ಇಟ್ಕರಿ ನೀರ್ ಅಷ್ಟ ಕೊಡಿ ಎಷ್ಟ್ ಜನ ಮಕ್ಳು ಸರಸ್ವತಿ ಅವ್ರಿಗೆ ನನಗೆ 3 ಹೆಣ್ಣು ಮಕ್ಳು 2 ಗಂಡು ಮಕ್ಳು ರೀ ಒಂದ್ 5 ಜನ ಸಾಕಾ ಸಾಕ್ರಿ ಸಾಕು ಇದಕ್ಕೆ ನಿಮ್ಮಂತವ್ರು ಇನ್ನೊಂದು 10 ಮಂದಿ ಹಿಡಿದ್ರಿ ಏನು ಸಿಗ್ತಿದ್ದಿಲ್ಲ ಸಗಣಿ ಅಷ್ಟು ಬಾಳೆ ತನಿ ಕೆಟ್ಟವ್ ನಮ್ಗ ಹೌದಾ ಇದು ಇವ್ರು ಹೇಳೋಂಥದ್ದು ಬಹಳ ಪ್ರಮುಖವಾದ ಸಮಸ್ಯೆ ನೀರಿನ ಸಮಸ್ಯೆ ನೀರು ಮತ್ತೆ ಓವರ್ ಬ್ರಿಡ್ಜ್ ಮತ್ತೆ ಸಾಲ ಮನ್ನಾ ಇದಿಷ್ಟು ಇವರ ಒಂದು ಬಹಳ ನಿರೀಕ್ಷೆ ಆಗಿದೆ ನೀರು ಇಲ್ಲದೆ ಇರೋಂಥದ್ದು ಬಹಳ ಪರದಾಡ್ತಾ ಇದ್ದಾರೆ ನಿನ್ ಜನ ಸೊ ನೀರ್ ಇಲ್ಲದೆ ಇರೋದಕ್ಕೆ ಅವರು ಕೂಗಾಡ್ತಾರೆ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ದು ಗೊತ್ತಾಗೋದಲ್ರಿ ಬರೋ ಮುಂದೆ ಬಂಗಾರ ವರದಕ್ಷಿಣೆ ತೊಗೊಂಬಂದಿರ್ತಾರ ಸೊಸಿನೂ ಭಾಳ ಕೊಟ್ಟಾರಂತೀವಿ ಮಗನು ಭಾಳ ಚಂದ ನೋಡ್ತಾರಂತೀವಿ ಈಗ ಬಂದು ಏನು ಮಾಡ್ತಾರೆ ನೋಡು ಒಂದು ತಿಂಗಳು ವಾರೊಳಗೆ ಅವ್ರು ಸುಖ ನೋಡಿಬಿಟ್ರೆ ಆರಿಸಿ ಬಂದವ್ರದ್ದು ಹೊಡಿಬೇಕು ಅವ್ರನ್ನ ನಿಲ್ಲಿಸಿ ಅನ್ನಂಗೆ ಆಕತಿ ಇವ್ರಿಗೆ ಹೊರ ಕೊಡೋನದಲ್ಲ ಮನಿ ಕೊಡೋನದಲ್ಲ ನಾವು ಉಣ್ಣ ಕೊಡೋನದಲ್ಲ ಬರೀ ನೀರು ಇದಕ್ಕೆ ಮತ್ತೆ ಇನ್ಯಾವ ತರ್ಬೇಕು ಆರ್ಸಿಂದ ಬಾ ಅನ್ಪ ಇನ್ಯಾವ ಬರ್ತಾನೆ ನೋಡ್ತಾನೆ ಕಾರ್ ಸೊ ನೋಡಿದ್ರಲ್ಲ ಲೋಕಸಭೆ ಚುನಾವಣೆ ಕಾವು ಹೇಗಿದೆ ಅಂತ ಹುಬ್ಬಳ್ಳಿ ಧಾರವಾಡ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ನೊಂದಿಷ್ಟು ಜನ ಕೇಳೋಣ ಇನ್ನೊಬ್ರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಶಂಭುಲಿಂಗ ಅಂತ ಶಂಭುಲಿಂಗ ಹೌದು ಏನ್ ಮಾಡ್ಕೊಂಡಿದ್ದೀರಾ ನಾವು ಎಮ್ಮೆ ಮಾಡಿವಿ ಎಮ್ಮೆ ಮಾಡಿದ್ದೀರಾ ಇಲ್ಲ ಸರ್ ದನಗಳು ಅದಾವ ನಮ್ಗೆ ಹಸು ಅದಾವ ಮತ್ತೆ ಎಮ್ಮೆ ಮಾಡಿದೀನಿ ಅಂದ್ರೆ ಎಮ್ಮೆ ಅಂತಂದ್ರೆ ಎಮ್ಮೆ ಹಸು ಮಾಡಿ ಓ ಎಮ್ಮೆ ಮಾಡಿದೀರಾ ಅಯ್ಯೋ ಕರ್ಮ ನಾನು ಎಮ್ಮೆ ಮಾಡ್ಬಿಟ್ಟವ್ರ ಏನ್ಕಂಡೆ ಎಮ್ಮೆ ಎರಡು ಒಂದೇ 6ನೇ ಕ್ಲಾಸ್ ಸರ್ ಕಲ್ತಿದ್ದ 6ನೇ ಕ್ಲಾಸ್ ಹೌದು ಸರ್ ಮದುವೆ ಆಗಿದ್ಯಾ ಹೌದಾ ಯಾಕೆ ಏನ್ ಸರ್ ಎಷ್ಟು ಮಕ್ಕಳು ನಮಗೆ 8 ಜನ ಮಕ್ಕಳು 8 ಜನ ಅಲ್ಲ ಮಕ್ಕಳು ಎಷ್ಟು ಜನ 8 ಜನ ರೀ 8 ಜನ ಏನಕ್ಕೆ ಎದಕ್ಕೆ ಅಂತ ಕೇಳಿದ್ರೆ ನಾವೇನು ಹೇಳಿ ಎಷ್ಟು ಗಂಡು ಎಷ್ಟು ಹೆಣ್ಣು 4 ಗಂಡ್ರಿ 4 ಹೆಣ್ಣು 4 ಗಂಡು ತೀರ್ಕೊಂಡವ್ ಸರ್ 4 ಹೆಣ್ಣು ಮಕ್ಳು ಅದಾರ ಹೆಣ್ಣಿದ್ದಾರೆ ಹೌದು ಸರ್ ಓಕೆ ಸೊ ಏನ್ ಮಾಡ್ಕೊಂಡಿದ್ದಾರೆ ಮಕ್ಕಳೆಲ್ಲ ಮಕ್ಕಳೆಲ್ಲ 2 ಜನ ಮದುವೆ ಮಾಡಿ ಕೊಟ್ಟೇವ್ರಿ ಇನ್ನು 2 ಜನ ಅದಾರ ಸರ್ ಈಗ ಲೋಕಸಭೆ ಎಲೆಕ್ಷನ್ ಬರುತ್ತೆ ವೋಟ್ ಮಾಡ್ತೀರಾ ಮಾಡ್ತೀವಿ ಸರ್ ಏನ್ ನೋಡ್ಕೊಂಡು ವೋಟ್ ಮಾಡ್ತೀರಾ ಹೇಗಿರ್ತಾರ ಏನ್ ಕೆಲಸ ಮಾಡ್ತಾರ ಸರ್ ಅಂತ ಅವ್ರಿಗೆ ಎಲ್ಲ ನಾವು ಇದನ್ನ ಮಾಡ್ತೇವೆ ನಿಮ್ಮ ಕ್ಷೇತ್ರದ ಮೂಲಭೂತ ಸಮಸ್ಯೆ ಏನು ಯಜಮಾನ್ರೆ ನಮ್ದು ಮೂಲಭೂತ ಸಮಸ್ಯೆ ಅಂತಂದ್ರೆ ನೀರಿನ ತೊಂದರೆ ಭಾಳ ಇದೆ ಸರ್ ದನಗಳು ಭಾಳ ಅದಾವ. ನೀರಿನ ತೊಂದರೆ ಭಾಳ ಇದೆ ಹ್ಞೂ ರೀ ನೀರಿನ ತೊಂದರೆನೇ ಭಾಳ ಇದೆ ಸರ್ ಹ್ಞೂ ಸೊ ನಿಮ್ಮ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿ ಕೆಲಸಗಳು ತುಂಬಾ ಆಗಬೇಕು ಹೌದು ಈಗ ವೋಟ್ ಕೇಳಕ್ ಬರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಿ ನೀವು ಆಗ್ತೇವೆ ಅಂತ ಹೇಳ್ತೇವೆ ಸರ್ ಆಗ್ತೀನಿ ಅಂತ ಹೇಳ್ತೀರಾ ಯಾರು ಕೇಳಿದ್ರು ಯಾರು ಕೇಳಿದ್ರು ಮತ್ತೆ ಅಷ್ಟೇ ಹೇಳೋದು ಸರ್ ಇನ್ನೇನು ಹೇಳೋದು ಬಟ್ ಯಾರಿಗೆ ಆಗ್ತೀರಾ ಒಟ್ಟು ಒಳ್ಳೆಯವ್ರಿಗೆ ಆಗ್ತೀರಾ ವ್ಯಕ್ತಿ ಮೇಲೆ ನೋಡಿ ಹೇಳೋದು ಸರ್ ವ್ಯಕ್ತಿ ನೋಡ್ಕೊಂಡು ಅವ್ರು ಕೆಲಸ ಮಾಡೋರೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಹೌದು ಸರ್ ಸೊ ಇಲ್ಲಿ ಬಹಳ ಹಿಂದುಳಿದಂತ ಇನ್ನು ಕ್ಷೇತ್ರ ಇದು ಇನ್ನೊಂದಿಷ್ಟು ಇಂಪ್ರೂವ್ ಆಗಬೇಕು ನೀರು ಬೇಕು ಮತ್ತೆ ಓವರ್ ಬ್ರಿಡ್ಜ್ ಬೇಕು ಹೌದು ಸರ್ ಒಳ್ಳೇದಾಗ್ಲಿ
ಥ್ಯಾಂಕ್ ಯು. ಸೊ ಇದಿಷ್ಟು ಕ್ಷೇತ್ರದ ಒಂದು ಸಮಸ್ಯೆ. ಸೊ ಇವರು ಹೇಳೋ ಪ್ರಕಾರ ನೀರು ಬಹಳ ಪ್ರಮುಖವಾದ ಸಮಸ್ಯೆ. ನೀರು ಮೇಯ್ನು, ಓವರ್ ಬ್ರಿಡ್ಜು. ಓಟ್ ಅಂತೂ ಮಾಡ್ತೀನಿ ಅಂತಿದ್ದಾರೆ, ಹೌದಾ? ಹೌದೌದು ಸರ್. ಒಳ್ಳೆದಾಗಲಿ ಯಜಮಾನ್ರೆ, ಥ್ಯಾಂಕ್ ಯು.